ಜಿಮ್ನಲ್ಲಿ ವರ್ಕೌಟ್ ಮುಗಿಸಿಕೊಂಡು ಮನೆಗೆ ಬಂದ ಕೂಡಲೇ ಏಕಾಏಕಿ ಕುಸಿದು ಬಿದ್ದು ರಾಷ್ಟ್ರಮಟ್ಟದ ಬಾಡಿ ಬಿಲ್ಡರ್ 26 ವರ್ಷದ ಸುಶೀಲ್ ಕುಮಾರ್ ಮೃತಪಟ್ಟಿದ್ದಾರೆ. ಕೆಟಿಜೆ ಬಡಾವಣೆ ನಿವಾಸಿಯಾಗಿರುವ ಸುಶೀಲ್ ಕುಮಾರ್ ಹಲವು ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆದ್ದಿದ್ರು. ಸದ್ಯ ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗೆ ಸಿದ್ಧರಾಗ್ತಲೂ ಇದ್ರು. ಚಿಕ್ಕ ವಯಸ್ಸಿನಲ್ಲೇ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದ ಯುವಕ ದಿಢೀರ್ ಕುಸಿದು ಬಿದ್ದು ಮೃತಪಟ್ಟಿರುವುದು ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ತೀವ್ರ ನೋವನ್ನ ಉಂಟು ಮಾಡಿದೆ. ಮಂಗಳವಾರ ಸಂಜೆ ಜಿಮ್ಗೆ ತೆರಳಿದ್ದ ಸುಶೀಲ್ ಕುಮಾರ್ ಅವರು ರಾತ್ರಿ 8:30 ವೇಳೆಗೆ ಮನೆಗೆ ವಾಪಸ್ ಬಂದಿದ್ರು. ಮನೆಯಲ್ಲಿ ಊಟ ಮಾಡಿ ಕುಳಿತಿದ್ದಾಗ ಏಕಾಏಕಿ ಕುಸಿದು ನೆಲಕ್ಕೆ ಬಿದ್ದಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ದಾರಿ ಮಧ್ಯೆಯೇ ಹೃದಯ ಸ್ತಂಭನದಿಂದ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಜಿಮ್ನಲ್ಲಿ ಕಠಿಣ ವರ್ಕೌಟ್ ಅಥವಾ ತೂಕ ಎತ್ತುವುದರಿಂದ ಹೃದಯದ ಮೇಲಿನ ಒತ್ತಡ ಹೆಚ್ಚಾಗುತ್ತೆ. ಆದರೆ ಜಿಮ್ ನೇರವಾಗಿ ಹೃದಯಾಘಾತಕ್ಕೆ ಕಾರಣವಾಗುವುದಿಲ್ಲ. ಬದಲಿಗೆ ಇದು ದೇಹದಲ್ಲಿ ಮೊದಲೇ ಅಡಗಿರುವ ಹೃದಯ ಸಂಬಂಧಿ ಸಮಸ್ಯೆಗಳು ಅಥವಾ ಅಪಧಮನಿಗಳ ಬ್ಲಾಕೇಜ್ಗಳನ್ನು ಪ್ರಚೋದಿಸುತ್ತೆ ಅಂತ ವೈದ್ಯರು ಹೇಳ್ತಾರೆ. ಜಿಮ್ ಮಾಡುವಾಗ ಜೀವ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ವ್ಯಾಯಾಮ ಮಾಡುವ ಸಂದರ್ಭದಲ್ಲಿ ಎದೆನೋವು, ಉಸಿರಾಟದ ತೊಂದರೆ, ತಲೆ ಸುತ್ತು ಅಥವಾ ಎದೆ ಭಾರ ಅಂತ ಅನಿಸಿದ್ರೆ ತಕ್ಷಣವೇ ವ್ಯಾಯಾಮ ನಿಲ್ಲಿಸಿ ಅಂತ ವೈದ್ಯರು ಸಲಹೆಯನ್ನ ಕೊಡ್ತಾರೆ. ಒಟ್ಟಾರೆ ದಾವಣಗೆರೆಯ ಕೆಟಿಜೆ ಬಡಾವಣೆಯ ರಾಷ್ಟ್ರಮಟ್ಟದ ಬಾಡಿ ಬಿಲ್ಡರ್ ಸುಶೀಲ್ ಕುಮಾರ್ ಒಟ್ಟಾರೆ ದಾವಣಗೆರೆಯ ಕೆಟಿಜೆ ಬಡಾವಣೆಯ ರಾಷ್ಟ್ರಮಟ್ಟದ ಬಾಡಿ ಬಿಲ್ಡರ್ ಸುಶೀಲ್ ಕುಮಾರ್ ಹೃದಯಾಘಾತದಿಂದ ಅಕಾಲಿಕರಾಗಿ ನಿಧನರಾಗಿದ್ದು, ಯುವ ಸಾಧಕನ ಸಾವು ಕುಟುಂಬ ಹಾಗೂ ಕ್ರೀಡಾ ವಲಯಕ್ಕೆ ತೀವ್ರ ನೋವನ್ನ ಉಂಟು ಮಾಡಿದೆ. ಜಿಮ್ನಲ್ಲಿ ಆಗುತ್ತಿರುವ ಈ ಹಠಾತ್ ಸಾವುಗಳ ಬಗ್ಗೆ ಅಥವಾ ಜಿಮ್ನಿಂದಲೇ ಈ ರೀತಿ ಸಾವುಗಳು ಆಗ್ತಾ ಇದೆ ಅನ್ನುವ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIV ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.